ಒಬ್ರು ನನಗೆ ಹೇಳಿದ್ ನೆನಪಿದೆ, ಧಾರಾವಾಹಿಯಲ್ಲಿ ಏನಾಗತ್ತೆ ಅನ್ನೋದು ವೀಕ್ಷಕರಿಗೆ ಮೊದಲೇ ಗೊತ್ತಾಗ್ಬೇಕಂತೆ, ಸಿನಿಮಾದಲ್ಲಿ ಮಾತ್ರ ಏನಾಗತ್ತೆ ಅನ್ನೋದು ಗೊತ್ತಾಗ್ಬಾರ್ದು ಅಂತ. ಇದೇ ಧಾರಾವಾಹಿ ಸಿನಿಮಾದ ಸಕ್ಸಸ್ಸು ಅಂತ. ಖಂಡಿತ 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 ಸರಿ ಇದು. ಎಷ್ಟೋ ಕಡೆ ನಮ್ಮ ಕತೆ ಹೀಗೆ ಅಂತ ಅನ್ಕೊಂಡಿರ್ತೀರ ನೀವು, ಕತೆ ಹೀಗೆ ತಗೊಂಡೋಗ್ಬೇಕು, ಪಾತ್ರ ಹೀಗೆ ಬರಬೇಕು ಅಂತ. ಬಟ್ ಏನಾಗತ್ತೆ, ಆಡಿಯನ್ಸ್ ಟೇಸ್ಟ್ ಅಪೋಸಿಟ್ ಆದ್ರೆ ಆ ಧಾರಾವಾಹಿ ಸೋಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ ಸರ್? ಖಂಡಿತ ಖಂಡಿತ ಇರುತ್ತೆ. ಆಮೇಲೆ ಅದಕ್ಕೆ ಈಗ ಮುಂಚೆಲ್ಲ ರಿಸರ್ಚು ಅವೆಲ್ಲ ಇದ್ದಿಲ್ಲ, ಕಡಿಮೆ ಇತ್ತು. ಈಗ ಪ್ರತಿ ವೀಕ್ನು FGD ಅಂತ ಮಾಡ್ತಾರೆ, ವೀಕ್ಷಕರ ಅಭಿಪ್ರಾಯನ ತಗೋತಾರೆ, ಕಥೆನ ಯಾವ ಥರ ಮಾಡಬೇಕು ಅಂತ ಜನಾಭಿಪ್ರಾಯ ತಗೋತಾರೆ. ಆಮೇಲೆ TRP ಬರುತ್ತೆ, ಮಿನಿಟ್ ಟು ಮಿನಿಟು TRP ರೇಟಿಂಗ್ ಹೇಗೆ ಅಂತ ಅದನ್ನು ಇದು ನೋಡ್ತಾರೆ. ಪ್ರತಿಯೊಂದು ಹಂತದಲ್ಲೂ ಈ ಥರ ಕತೆ ಮಾಡಬೇಕು ಹಾಗೆ ಹೀಗೆ. ಅದಕ್ಕೆ ಎಪಿಸೋಡ್ ಬ್ಯಾಂಕಿಂಗೇ ಇರಲ್ಲ, ಯಾಕೆಂದರೆ ಕತೆಗಳನ್ನು ಆಡಿಯನ್ಸ್ ಏನು ಥಿಂಕ್ ಮಾಡ್ತಿದ್ದಾರೆ, ಯಾವ ಥರ ತಗೊಂಡು ಇದೇ ಚರ್ಚೆಗಳು ನಡೀತಾ ಇರುತ್ತೆ. ಒಂಥರ ಫ್ಯಾಕ್ಟ್ರಿ ಥರ ಕೆಲಸಗಳು ನಡೀತಾ ಇರುತ್ತೆ ಮೇಡಮ್.